ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 29ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇವತ್ತು ಕೂಡ ನೋಡೋದಕ್ಕೆ ಸಿಕ್ಕಿದೆ. ಕಂಟಿನ್ಯೂಸ್ ಮೂರನೇ ಟ್ರೇಡಿಂಗ್ ಸೆಷನಲ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ. ನಿಫ್ಟಿಯಲ್ಲಿ 76 ಪಾಯಿಂಟ್ಗಳಷ್ಟು ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. 25,400 ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಬೆಳಗಿನ ಸೆಷನ್ ನಾವು ಅಬ್ಸರ್ವ್ ಮಾಡಿದಾಗ 25,200 ಲೆವೆಲ್ನ ಕೆಳಗಡೆ ನಿಫ್ಟಿ ಹೋಗಿತ್ತು. ಬಟ್ 11 ಗಂಟೆಯ ನಂತರ ಒಳ್ಳೆ ಒಂದು ರಿಕವರಿ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯ ಒಂದು ರಿಕವರಿ ಸೆನ್ಸೆಕ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಕೂಡ ಆಲ್ಮೋಸ್ಟ್ 0.3% ಇವತ್ತು ಗೇನ್ ಆಯಿತು. ಬ್ಯಾಂಕ್ ನಿಫ್ಟಿ ಮತ್ತೆ 60,000 ಲೆವೆಲ್ಸ್ ಅನ್ನು ಟಚ್ ಮಾಡಿದೆ. 359 ಪಾಯಿಂಟ್ಗಳ ಗೇನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ನಿಫ್ಟಿ ಮತ್ತು ಸೆನ್ಸೆಕ್ಸ್ಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿ ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. 0.6% ಗೇನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಪರ್ಸಿಸ್ಟ್ ಆಗ್ತದೆ. ನೆಗೆಟಿವ್ ಕ್ಲೋಸಿಂಗ್ ಇಂಡೆಕ್ಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಸಾಕಷ್ಟು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಬಟ್ ಕೆಲವು ಸ್ಟಾಕ್ಗಳಲ್ಲಿ ಅದೇ ರೀತಿಯ ಕರೆಕ್ಷನ್ ಕೂಡ ಬರ್ತಿದೆ. 11 ಗಂಟೆಯ ನಂತರ ಮಾರ್ಕೆಟ್ನಲ್ಲಿ ರಿಕವರಿ ಬರೋದಕ್ಕೆ ಒಂದು ರೀಸನ್, ಎಕಾನಾಮಿಕ್ ಸರ್ವೆ ರಿಲೇಟೆಡ್ ರಿಪೋರ್ಟ್ ರಿಲೀಸ್ ಆಗಿದೆ. ಅದನ್ನು ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ನಲ್ಲಿ ಪ್ರೆಸೆಂಟ್ ಕೂಡ ಮಾಡಿದ್ದಾರೆ. ಸೊ ಪ್ರತಿಯೊಂದು ಬಜೆಟ್ಗೂ ಮುಂಚೆ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್ನಲ್ಲಿ ಎಕನಾಮಿಕ್ ಗ್ರೋತ್ ಯಾವ ರೀತಿಯಲ್ಲಿ ಇತ್ತು ಅದರ ಬಗ್ಗೆ ಪ್ರೆಸೆಂಟೇಷನನ್ನು ಫಿನಾನ್ಸ್ ಮಿನಿಸ್ಟರ್ ಕೊಡಬೇಕಾಗುತ್ತೆ. 2026ರ ಫಿನಾನ್ಷಿಯಲ್ ಇಯರ್ನ 3 ಕ್ವಾರ್ಟರ್ನ GDP ಡೇಟಾ ಆಲ್ರೆಡಿ ಬಂದಿದೆ. ಎಕ್ಸ್ಪೆಕ್ಟೇಷನ್ಸ್ಗಿಂತ ಸ್ಟ್ರಾಂಗ್ GDP ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. Q4ನ GDP ಡೇಟಾ ಇನ್ನಷ್ಟೇ ಬರಬೇಕು. ಸೊ 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ 7.4% GDP ಗ್ರೋತ್ ಆಗುತ್ತೆ ಅನ್ನುವಂಥ ಫೋರ್ಕಾಸ್ಟ್ ಇದೆ. ಒಂದು ಸ್ಟ್ರಾಂಗ್ ಗ್ರೋತೆ ಆಗಿರುತ್ತೆ. ಹಾಗೆ ಮುಂದಿನ ಫಿನಾನ್ಷಿಯಲ್ ಇಯರ್ ಏಪ್ರಿಲ್ನಿಂದ 2027ರ ಫಿನಾನ್ಷಿಯಲ್ ಇಯರ್ ಏನು ಸ್ಟಾರ್ಟ್ ಆಗುತ್ತೆ. ಈ ಫಿನಾನ್ಷಿಯಲ್ ಇಯರ್ನಲ್ಲಿ 6.8ರಿಂದ 7.2%ನ GDP ಫೋರ್ಕಾಸ್ಟನ್ನು ಎಕನಾಮಿಕ್ ಸರ್ವೆಯಲ್ಲಿ ಮಾಡಿದ್ದಾರೆ. ಸೊ ರಫ್ಲಿ ಒಂದು 7% GDP ಗ್ರೋತ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದಾಗುತ್ತೆ. ಹಾಗೆಯೇ ಗೌರ್ಮೆಂಟ್ ಏನು ರೆವೆನ್ಯೂ ಕಲೆಕ್ಷನನ್ನು ಮಾಡುತ್ತೆ, ಅದು GST ಮೂಲಕ ಆಗಿರ್ಬೋದು, ಅಥವಾ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ನ ಮೂಲಕ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಸೋರ್ಸ್ನಿಂದ ಆಗಿರ್ಬೋದು, ಆ ರೆವೆನ್ಯೂ ಏನಿದೆ 9.2%ನಷ್ಟು ಪರ್ GDP ಇನ್ಕ್ರೀಸ್ ಆಗ್ತದೆ. ಸೊ ಇದು ಕೂಡ ಒಂದು ಸ್ಟ್ರಾಂಗ್ ಸೈನ್ ಆಗಿರುತ್ತೆ. ಹಾಗೆ ಟೋಟಲ್ 55 ಕೋಟಿ ಬ್ಯಾಂಕ್ ಅಕೌಂಟ್ಸ್ಗಳು ಓಪನ್ ಆಗಿದೆ. ಇದರಲ್ಲಿ 12 ಕೋಟಿ ಫ್ರೆಶ್ ಅಕೌಂಟ್ಸ್ ಆಗಿರುತ್ತೆ. ಅಂದರೆ ಈ ಮುಂಚೆ ಯಾರ ಬಳಿಯಲ್ಲಿ ಬ್ಯಾಂಕ್ ಅಕೌಂಟ್ಸ್ ಇರಲಿಲ್ಲ, ಆ ರೀತಿಯಲ್ಲಿ 12 ಕೋಟಿ ಜನ ಬ್ಯಾಂಕ್ ಅಕೌಂಟ್ಸ್ಗಳನ್ನು ಓಪನ್ ಮಾಡಿಸಿದ್ದಾರೆ. ಸೊ ಡಿಜಿಟಲ್ ಇಂಡಿಯಾಗೆ ಪ್ರಾಮುಖ್ಯತೆ ಸಿಗ್ತಿರೋದು ಕೂಡ ಕಾಣಿಸ್ತಿದೆ. ಇದರಲ್ಲಿ 25%ನಷ್ಟು ವುಮೆನ್ ಅಕೌಂಟ್ಸ್ ಕೂಡ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂದರೆ ಡಾಲರ್ ಆಗಿರ್ಬೋದು ಅಥವಾ ಬೇರೆ ಕರೆನ್ಸಿಗಳ ರಿಸರ್ವ್ಸನ್ನು RBI ಏನು ಮಾಡ್ತಾರೆ, ಆ ಒಂದು ರಿಸರ್ವ್ಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ $701 ಬಿಲಿಯನ್ ರಿಸರ್ವ್ಸ್ ಭಾರತದ ಬಳಿಯಲ್ಲಿ ಇದೆ. ಹಾಗೆ ಇನ್ಫ್ಲೇಷನ್ ರೇಟ್ 1.7%ನಷ್ಟು ಡಿಕ್ಲೇರ್ ಆಗಿದೆ ಏಪ್ರಿಲ್ನಿಂದ ಡಿಸೆಂಬರ್ನವರೆಗೆ. ಸೊ ಜನವರಿಯಿಂದ ಮಾರ್ಚ್ನವರೆಗೂ ಕೂಡ ಇದೇ ರೀತಿಯ ಒಂದು ಡೇಟಾ ನಮಗೆ ನೋಡೋದಕ್ಕೆ ಸಿಗ್ಬೋದು. ಅಂದರೆ 2%ನ ಒಳಗಡೆನೆ ಇನ್ಫ್ಲೇಷನ್ ಇರುವಂಥ ಚಾನ್ಸಸ್ ಇರುತ್ತೆ. ಬಟ್ RBI ಈ ಬಾರಿ ರೇಟ್ ಕಟ್ಟನ್ನು ಮಾಡೋದು ಸ್ವಲ್ಪ ಡೌಟ್ಫುಲ್ ಆಗಿರುತ್ತೆ. ಯಾಕೆಂದರೆ ಫೆಡ್ ರೀಸೆಂಟ್ ಮೀಟಿಂಗ್ನಲ್ಲಿ ರೇಟ್ ಕಟ್ಟನ್ನು ಮಾಡಿಲ್ಲ. RBI ಕೂಡ ಅದೇ ಪಾತ್ನಲ್ಲಿ ಹೋಗ್ಬೋದು. ಸೊ ಈಗೇನು ರೆಪೋ ರೇಟ್ ಇದೆ ಅದನ್ನೇ ಮೇಂಟೈನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಅಗ್ರಿಕಲ್ಚರ್ ಸೆಗ್ಮೆಂಟ್ಗೆ ಬಂದಾಗ ಫುಡ್ ಗ್ರೈನ್ ಪ್ರೊಡಕ್ಷನ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಇಯರ್ ಆನ್ ಇಯರ್ ಸ್ಟ್ರಾಂಗ್ ಇನ್ಕ್ರೀಸ್ ಕಾಣಿಸಿದೆ. ಹಾಗೆ ಟೋಟಲ್ 14 ಸೆಕ್ಟರ್ಸ್ಗಳಿಗೆ ಗೌರ್ಮೆಂಟ್ನ ಕಡೆಯಿಂದ PLI ಸ್ಕೀಮ್ನಲ್ಲಿ ಇನ್ಸೆಂಟಿವ್ಸ್ಗಳು ಸಿಕ್ಕಿದೆ. 2 ಲಕ್ಷ ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಈ ಸೆಕ್ಟರ್ಗಳಲ್ಲಿ ಬರ್ತಿದೆ. ಸೊ ಗೌರ್ಮೆಂಟ್ ಕೂಡ ಸಾಕಷ್ಟು ಸಪೋರ್ಟನ್ನು ಈ ಸೆಕ್ಟರ್ಗಳಿಗೆ ಪ್ರೊವೈಡ್ ಮಾಡ್ತಿದೆ. ಹಾಗೆ ಸೆಮಿಕಂಡಕ್ಟರ್ ಸೆಗ್ಮೆಂಟ್ಗೆ ಕೂಡ ಸಾಕಷ್ಟು ಅಲೋಕೇಶನ್ ಗೌರ್ಮೆಂಟ್ನ ಕಡೆಯಿಂದ ಕಳೆದ ವರ್ಷ ನೋಡೋದಕ್ಕೆ ಸಿಕ್ಕಿತ್ತು. 10 ಪ್ರಾಜೆಕ್ಟ್ಸ್ಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. 1.6 ಲಕ್ಷ ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಸೆಮಿಕಂಡಕ್ಟರ್ ಸೆಗ್ಮೆಂಟ್ಗೆ ಕೂಡ ಬಂದಿದೆ. ಸೊ ಎಕನಾಮಿಕ್ ಸರ್ವೆನಲ್ಲಿ ಎಲ್ಲ ಡೇಟಾ ಕೂಡ ಪಾಸಿಟಿವ್ ಆಗಿ ಇತ್ತು. ಸೊ ಆ ಒಂದು ರೀಸನ್ನಿಂದ ಕೂಡ ಮಾರ್ಕೆಟ್ ಇದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಹಾಗೆ DIIs ಮತ್ತು FII ಹೋಲ್ಡಿಂಗ್ ಬಗ್ಗೆ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟೇಷನನ್ನು ಕೊಟ್ಟಿದ್ದಾರೆ. NSE ಲಿಸ್ಟೆಡ್ ಕಂಪನಿಗಳಲ್ಲಿ ಈಗ DIIsನ ಹೋಲ್ಡಿಂಗ್ 18.7%ನಷ್ಟು ಇದೆ. ಅದೇ FIIsನ ಹೋಲ್ಡಿಂಗನ್ನು ಅಬ್ಸರ್ವ್ ಮಾಡಿದಾಗ 13 ವರ್ಷದ ಲೋನ ಬಳಿಯಲ್ಲಿ FIIs ಹೋಲ್ಡಿಂಗ್ ನೋಡೋದಕ್ಕೆ ಸಿಗುತ್ತೆ. 16.7%ನಷ್ಟು ಹೋಲ್ಡಿಂಗನ್ನು FIIs ಹೊಂದಿದ್ದಾರೆ. ಮೇಜರಾಗಿ ಮ್ಯೂಚುವಲ್ ಫಂಡ್ ಕಂಪನಿಗಳು ಹೆಚ್ಚಿನ ಒಂದು ಹೋಲ್ಡಿಂಗನ್ನು NSE ಲಿಸ್ಟೆಡ್ ಕಂಪನಿಗಳಲ್ಲಿ ಹೊಂದಿದ್ದಾರೆ. ಅಂದರೆ ರಿಟೇಲ್ ಇನ್ವೆಸ್ಟರ್ ಹೆಚ್ಚಾಗಿ ಮ್ಯೂಚುವಲ್ ಫಂಡ್ಗಳ ಮೂಲಕ ಈಕ್ವಿಟಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. ಇದು ಕೂಡ ಪಾಸಿಟಿವ್ ಸೈನ್ ಆಗಿರುತ್ತೆ. ಹಾಗೆ FII ಇನ್ವೆಸ್ಟ್ಮೆಂಟನ್ನು ತರೋದು ಕೂಡ ಗೌರ್ಮೆಂಟ್ನ ಉದ್ದೇಶ ಆಗಿರುತ್ತೆ. ಈ ಒಂದು ಬಜೆಟ್ನಲ್ಲಿ ಗೌರ್ಮೆಂಟ್ ಅದರ ಬಗ್ಗೆ ಪ್ರಯತ್ನವನ್ನು ಮಾಡ್ಬೋದು. FIIಸ್ಗಳಿಗೆ ಫೇವರೇಬಲ್ ಆಗುವಂಥ ಮಾರ್ಕೆಟ್ ಕಂಡೀಷನ್ನ ಕ್ರಿಯೇಟ್ ಮಾಡೋದು ಗೌರ್ಮೆಂಟ್ನ ಉದ್ದೇಶ ಆಗಿರಬೇಕಾಗತ್ತೆ. ಸೊ FIIs ನೆಟ್ ಸೆಲ್ಲಿಂಗನ್ನು ಮಾಡ್ತಾರೆ. ಬಟ್ ಸ್ಟ್ರಾಂಗ್ FII ಇನ್ವೆಸ್ಟ್ಮೆಂಟ್ ಬಂದ್ರಷ್ಟೇ ಇಂಡಿಯನ್ ಎಕಾನಮಿ ಕೂಡ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಹೋಗುತ್ತೆ.
ಸೊ ಯಾಕೆ ಈ ಒಂದು ಎಕನಾಮಿಕ್ ಸರ್ವೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಪ್ರೀವಿಯಸ್ ಇಯರ್ನಲ್ಲಿ ಯಾವ ರೀತಿ ಒಂದು ಎಕನಾಮಿಕ್ ಗ್ರೋತ್ ಬಂದಿದೆ, ಮುಂದಿನ ಫಿನಾನ್ಷಿಯಲ್ ಇಯರ್ನ ಬಜೆಟ್ ಏನು ಮಂಡನೆ ಆಗುತ್ತೆ, ಆ ಒಂದು ಬಜೆಟ್ನಲ್ಲಿ ಗೌರ್ಮೆಂಟ್ ಯಾವೆಲ್ಲ ಪಾಯಿಂಟ್ಗಳನ್ನು ಮೈಂಡಲ್ಲಿ ಇಟ್ಕೊಂಡು ಬಜೆಟನ್ನು ಪ್ರಿಪೇರ್ ಮಾಡಬೇಕು, ಅದಕ್ಕಾಗಿ ಈ ಒಂದು ಎಕನಾಮಿಕ್ ಸರ್ವೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ FII ಕೇಸನ್ನೇ ತಗೊಂಡಾಗ FIIಸ್ಗಳಲ್ಲಿ ಯಾವ ರೀತಿಯಲ್ಲಿ ಇಂಡಿಯನ್ ಎಕನಾಮಿಯ ಬಗ್ಗೆ ಇಂಟ್ರೆಸ್ಟನ್ನು ಬಿಲ್ಡ್ ಮಾಡ್ಬೋದು, ಅದರ ಬಗ್ಗೆ ಗೌರ್ಮೆಂಟ್ ಥಿಂಕ್ ಮಾಡಿ ಈ ಒಂದು ಬಜೆಟ್ನಲ್ಲಿ ಬೇಕಾದಂಥ ಸ್ಟೆಪ್ಗಳನ್ನು ತಗೋಬೋದಾಗುತ್ತೆ. ಹಾಗೆ ಫಿಸಿಕಲ್ ಡೆಫಿಸಿಟ್ಸನ್ನು ಯಾವ ರೀತಿಯಲ್ಲಿ ಕಡಿಮೆ ಮಾಡ್ಬೋದು, ಅದರ ಬಗ್ಗೆ ಕೂಡ ಗೌರ್ಮೆಂಟ್ ಯೋಚನೆ ಮಾಡ್ಬೋದು. ಕೆಪೆಕ್ಸನ್ನು ಕಡಿಮೆ ಮಾಡಬೇಕಾ ಅಥವಾ ಟ್ಯಾಕ್ಸ್ ರೇಟ್ಸನ್ನು ಇನ್ಕ್ರೀಸ್ ಮಾಡಬೇಕಾ, ಸಿನ್ ಪ್ರಾಡಕ್ಟ್ಸ್ಗಳ ಮೇಲೆ ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡಬೇಕಾ, ಅದೆಲ್ಲ ಕ್ಯಾಲ್ಕುಲೇಷನನ್ನು ಈ ಒಂದು ಬಜೆಟ್ನಲ್ಲಿ ಗೌರ್ಮೆಂಟ್ ಮಾಡ್ಬೋದಾಗುತ್ತೆ. ಸೊ ಆಲ್ರೆಡಿ ಬಜೆಟ್ ಎಕ್ಸ್ಪೆಕ್ಟೇಷನ್ನ ರಿಲೇಟೆಡ್ ಒಂದು ವಿಡಿಯೋನ ನಾನು ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಐ ಬಟನ್ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಆ ಒಂದು ವಿಡಿಯೋನ ನೀವು ನೋಡ್ಬೋದು. ಫೆಬ್ರವರಿ 1ಕ್ಕೆ 11 ಗಂಟೆ ಸುಮಾರಿಗೆ ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಮಂಡನೆಯನ್ನು ಮಾಡ್ತಾರೆ. ಹಾಗೆ ಫೆಬ್ರವರಿ 1 ಭಾನುವಾರ ಮಾರ್ಕೆಟ್ ಓಪನ್ ಇರುತ್ತೆ. ಅವತ್ತು ಕೂಡ ನೀವು ಆಕ್ಟಿವ್ ಆಗಿ ಟ್ರೇಡಿಂಗನ್ನು ಮಾಡ್ಬೋದು. ಆ್ಯಂಡ್ ಆ್ಯಸ್ ಯೂಶುವಲ್ ಗೋಲ್ಡ್, ಸಿಲ್ವರ್, ETFಸ್ಗಳಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಗೋಲ್ಡ್ ಇವತ್ತು ಕೂಡ ಹೊಸ ಒಂದು ಹೈಯನ್ನು ಟಚ್ ಮಾಡಿದೆ. ಸಿಲ್ವರ್ ಪ್ರೈಸಸ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತಿದೆ. ಸೊ ಕಳೆದ ಒಂದು ವಾರದಲ್ಲಿ ಒಂದು ಸ್ಟ್ರಾಂಗ್ ರಿಟರ್ನ್ಸ್ ಈ ETFಸ್ಗಳಿಂದ ಜನರೇಟ್ ಆಗ್ತದೆ. ಬಟ್ ಒಂದು ಬಬಲ್ ಕೂಡ ಕ್ರಿಯೇಟ್ ಆಗ್ತಿರೋದು ಕಾಣಿಸ್ತಿದೆ. ಈ ರೀತಿಯ ಒಂದು ಮೊಮೆಂಟಮ್ ಬಂದಾಗ ಒಂದು ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಆ ಒಂದು ಕರೆಕ್ಷನ್ ಈಗ ಸದ್ಯಕ್ಕೆ ಬರ್ತಿಲ್ಲ. ಬಟ್ ಯಾವುದೇ ಒಂದು ಲೆವೆಲ್ನಲ್ಲಿ ಒಂದು ದೊಡ್ಡ ಫಾಲ್ನ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ. ಇದು ಪ್ಯಾನಿಕ್ ಕ್ರಿಯೇಷನ್ ಅಲ್ಲ, ಬಟ್ ಸ್ವಲ್ಪ ಕೇರ್ಫುಲ್ ಆಗಿ ಗೋಲ್ಡ್ ಸಿಲ್ವರ್ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಗೋಲ್ಡ್ ಸಿಲ್ವರ್ ಪ್ರೈಸಸ್ ಮೇಲೆ ಹೋಗ್ತದೆ ಅಂತ ಲಂಸಮ್ 10 ಲಕ್ಷ ಇನ್ವೆಸ್ಟ್ಮೆಂಟನ್ನು ಈ ಒಂದು ಲೆವೆಲ್ನಲ್ಲಿ ಮಾಡಿದ್ರೆ ಸಡನ್ನಾಗಿ ಕರೆಕ್ಷನ್ ಬಂದು ಪ್ರೈಸ್ ಫಾಲ್ ಆಗ್ತಾ ಹೋದಾಗ ಪ್ಯಾನಿಕ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನೀವು 3-4 ತಿಂಗಳಲ್ಲಿ ಪ್ರೆಷರ್ಗೆ ಬಂದು ಲಾಸ್ನಲ್ಲಿ ಆ ETFಸ್ಗಳನ್ನು ಸೆಲ್ ಮಾಡಿದ್ರೆ ಆಗ ತುಂಬಾ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಪ್ಯಾನಿಕ್ ಬೈಯಿಂಗನ್ನು ಮಾಡಬೇಡಿ, ಸ್ವಲ್ಪ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗ್ಬೋದಾಗತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಸ್ಟೀಲ್ ಇವತ್ತು ಟಾಪ್ ಗೇನರ್ ಆಗಿತ್ತು. 5% ಜಂಪ್ ಟಾಟಾ ಸ್ಟೀಲ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಟಾಟಾ ಸ್ಟೀಲ್ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಸೊ ಕಾಪರ್ ಪ್ರೈಸಸ್ನಲ್ಲಿ ಕೂಡ ಒಳ್ಳೆಯ ಒಂದು ಗೇನ್ಸ್ ಇರೋದ್ರಿಂದ ಕಾಪರ್ ರಿಲೇಟೆಡ್ ಸ್ಟಾಕ್ಗಳು ಕೂಡ ಗೇನ್ ಆಗ್ತದೆ. ಓವರ್ ಆಲ್ ಮೆಟಲ್ ಇಂಡೆಕ್ಸ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. LNT ರೀಸೆಂಟಾಗಿ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ರಿಸಲ್ಟ್ ಅಷ್ಟೇನು ಸ್ಟ್ರಾಂಗ್ ಆಗಿ ಬಂದಿರಲಿಲ್ಲ. ಬಟ್ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿರೋದು LNTಗೆ ಸ್ಟ್ರೆಂತ್ ಆಗುತ್ತೆ ಅಂತ ಬ್ರೋಕರೇಜ್ಗಳು ಈಗಲೂ ಕೂಡ ಒಳ್ಳೆಯ ಒಂದು ಟಾರ್ಗೆಟ್ಸನ್ನು ಮೇಂಟೈನ್ ಮಾಡ್ತಿದ್ದಾರೆ. ಆ ಒಂದು ರೀಸನ್ನಿಂದ LNT ಕೂಡ ಪಾಸಿಟಿವ್ ಆಗಿನೇ ಟ್ರೇಡ್ ಆಗಿದೆ. ಎಟರ್ನಲ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3.5% ಜಂಪ್ ನೋಡೋದಕ್ಕೆ ಸಿಕ್ತು. ಟಾಟಾ ಮೋಟರ್ಸ್ ಕೂಡ 3% ಗೇನ್ ಆಗಿದೆ. ಸೊ ಟಾಟಾ ಮೋಟರ್ಸ್ನ ರಿಸಲ್ಟ್ ಕೂಡ ಇವತ್ತು ಎಕ್ಸ್ಪೆಕ್ಟೆಡ್ ಇದೆ. ಆಕ್ಸಿಸ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3% ಜಂಪ್ ನೋಡೋದಕ್ಕೆ ಸಿಕ್ತು. ರೀಸೆಂಟಾಗಿ ಬ್ರೋಕರೇಜ್ಗಳ ಕಡೆಯಿಂದ ಒಳ್ಳೆ ಟಾರ್ಗೆಟ್ ಆಕ್ಸಿಸ್ ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಏಷ್ಯನ್ ಪೇಂಟ್ ಸ್ಟಾಕ್ ಪ್ರೈಸ್ನಲ್ಲಿ 4% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಮತ್ತೆ ಹೈಯರ್ ಲೆವೆಲ್ಗಳಿಂದ ಏಷ್ಯನ್ ಪೇಂಟ್ ಸ್ಲೈಡ್ ಆಗ್ತದೆ. SBI ಲೈಫ್ ಇನ್ಶೂರೆನ್ಸ್ ಕೂಡ 2.5%ಗೂ ಹೆಚ್ಚಾಗಿ ಕರೆಕ್ಟ್ ಆಯಿತು. ಇದಕ್ಕೂ ಕೂಡ ರೀಸನ್ ರಿಸಲ್ಟ್ಸ್ ಆಗಿರುತ್ತೆ. ಇಂಡಿಗೋ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2.5%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಮಾರುತಿ ಸುಜುಕಿ ಕೂಡ 2.5% ಕರೆಕ್ಟ್ ಆಗಿದೆ. ಮಾರುತಿ ಸುಜುಕಿ ತಮ್ಮ Q3 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ ಎಸ್ಟಿಮೇಷನ್ನ ರೀತಿಯಲ್ಲಿ ಬರಲಿಲ್ಲ. ಸೊ ಹಾಗೆಯೇ ಒನ್ ಟೈಮ್ ಎಕ್ಸ್ಪೆನ್ಸಸ್ ಇದ್ದಿದ್ದರಿಂದ ಈ ಲೇಬರ್ ಕೋಡ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇತ್ತು. ಆ ರೀಸನ್ನಿಂದ ಕೂಡ ಪ್ರಾಫಿಟ್ ಡ್ರಾಪ್ ಆಗಿದೆ. ಆದ್ರಿಂದ ಸಾಕಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ಸ್ ಅನ್ನು ಕಟ್ ಮಾಡಿದ್ದಾರೆ. ಮೇಜರ್ ಆಗಿ ಆಂಬಿಟ್ ಕ್ಯಾಪಿಟಲ್ ಸೆಲ್ ರೇಟಿಂಗ್ ಕೊಟ್ಟು 13,286 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಆಮ್ಕೆ ಗ್ಲೋಬಲ್ ಈಗಲೂ ಕೂಡ ಬೈ ರೆಕಮೆಂಡೇಶನ್ ಕೊಟ್ಟು 17,000 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸೊ ಒನ್ ಟೈಮ್ ಎಕ್ಸ್ಪೆನ್ಸಸ್ನಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ. ಬಟ್ ಮುಂದಿನ ಕ್ವಾರ್ಟರ್ನಲ್ಲಿ ರಿಕವರಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವತ್ತು ಕೋಲ್ ಇಂಡಿಯಾ ಹಾಗೆ ಈ ಕಂಪನಿಯ ಸಬ್ಸಿಡರಿ ಕಂಪನಿ ಭಾರತ್ ಕೋಕಿಂಗ್ ಕೋಲ್ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಕಂಪನಿ, ಎರಡು ಸ್ಟಾಕ್ಗಳು 5% ಗೇನ್ ಆಗಿತ್ತು. ಬಟ್ ಕ್ಲೋಸಿಂಗ್ ಟೈಮ್ನಲ್ಲಿ 2.5% ಗೇನ್ನೊಂದಿಗೆ ಎರಡು ಸ್ಟಾಕ್ಸ್ ಕ್ಲೋಸಿಂಗನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಕೋಕಿಂಗ್ ಕೋಲನ್ನು ಗೌರ್ಮೆಂಟ್ ಒಂದು ಕ್ರಿಟಿಕಲ್ ಮಿನರಲ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಹಾಗೆ ಭಾರತಕ್ಕೆ ಬೇಕಾದಂಥ ಕೋಕಿಂಗ್ ಕೋಲ್ನ ಡಿಮ್ಯಾಂಡ್ ಏನಿದೆ ಅದನ್ನು ಈ ಕಂಪನಿ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. 50% ಕೋಕಿಂಗ್ ಕೋಲನ್ನು ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಿದ್ದೀವಿ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಕೂಡ ಮಿನಿಸ್ಟ್ರಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ಕಂಟ್ರಿಯಲ್ಲೇ ಸಾಕಷ್ಟು ಪ್ರದೇಶಗಳಲ್ಲಿ ಲಾರ್ಜ್ ಸ್ಕೇಲ್ನಲ್ಲಿ ಕೋಕಿಂಗ್ ಕೋಲ್ ರಿಸೋರ್ಸಸ್ ಅವೈಲೇಬಲ್ ಇದೆ. ಜಾರ್ಖಂಡ್, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್, ಛತ್ತೀಸ್ಗಢ ಇಲ್ಲೆಲ್ಲ ಕೂಡ ಮೈನಿಂಗನ್ನು ಮಾಡಿ ಕೋಕಿಂಗ್ ಕೋಲನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಮೊದಲು ಭಾರತಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಬಳಸ್ಕೊಂಡು ಆಮೇಲೆ ನಾವು ಅದನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕಾಗತ್ತೆ. ಭಾರತದ ಸ್ಟೀಲ್ ಕಂಪನಿಗಳು ಎಸ್ಪೆಷಲಿ ಬೇರೆ ದೇಶಗಳಿಂದ ಕೋಲನ್ನು ಇಂಪೋರ್ಟ್ ಮಾಡ್ಕೋತಿದ್ದಾರೆ. ಹಾಗೆಯೇ ಭಾರತದಲ್ಲಿ ಕೋಲ್ ಪ್ರೈಸಸ್ ಹೆಚ್ಚಾಗಿದ್ದು ಬೇರೆ ದೇಶಗಳಲ್ಲಿ ಕಡಿಮೆ ಪ್ರೈಸ್ಗೆ ಸಿಕ್ಕಾಗ ಕೂಡ ಈ ಸ್ಟೀಲ್ ಕಂಪನಿಗಳು ಬೇರೆ ದೇಶಗಳಿಂದ ಲಾರ್ಜ್ ಕ್ವಾಂಟಿಟಿಯಲ್ಲಿ ಈ ಒಂದು ಕೋಲನ್ನು ತರಿಸ್ಕೊಳ್ಳುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ.
ಸೊ ಸ್ವಿಗ್ಗಿ Q3 ರಿಸಲ್ಟನ್ನು ಡಿಕ್ಲೇರ್ ಮಾಡಿದರೆ ನೆಟ್ ಲಾಸಸ್ ಇನ್ನಷ್ಟು ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. 1065 ಕೋಟಿಯ ಲಾಸ್ ಈ ಒಂದು ಕ್ವಾರ್ಟರ್ನಲ್ಲಿ ಕೂಡ ಡಿಕ್ಲೇರ್ ಆಯಿತು. ಸೊ ಲಾಸ್ಟ್ ಇಯರ್ 800 ಕೋಟಿ ಅರೌಂಡಲ್ಲಿ ಲಾಸಸ್ ಬಂದಿತ್ತು. ಲಾಸ್ಟ್ ಕ್ವಾರ್ಟರ್ನಲ್ಲಿ 1092 ಕೋಟಿಯ ಲಾಸ್ ಇತ್ತು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಲಾಸ್ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಇಯರ್ ಆನ್ ಇಯರ್ ಲಾಸಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಕಂಪನಿಯ ರೆವೆನ್ಯೂಸ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿದೆ. 54% ರೆವೆನ್ಯೂ ರೈಸ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ರೆವೆನ್ಯೂಸ್ ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಬಟ್ ಕಂಪನಿ ಸಾಕಷ್ಟು ಎಕ್ಸ್ಪೆನ್ಸಸ್ಗಳನ್ನು ಮಾಡ್ತಿದ್ದಾರೆ, ಆದ್ದರಿಂದ ಲಾಸ್ ಇನ್ಕ್ರೀಸ್ ಆಗ್ತದೆ. ಮೇಜರ್ ಆಗಿ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಬಿಸ್ನೆಸ್ನಿಂದ ಲಾಸಸ್ ಇನ್ಕ್ರೀಸ್ ಆಗ್ತದೆ. ಸೊ ಮಾರ್ಕೆಟ್ ಅವರ್ಸ್ನಲ್ಲೇ ರಿಸಲ್ಟ್ ನೋಡೋದಕ್ಕೆ ಸಿಕ್ತು. ರಿಸಲ್ಟ್ ಬಂದಿದ ತಕ್ಷಣ ಸ್ಟಾಕ್ ಪ್ರೈಸ್ನಲ್ಲಿ ಸಡನ್ ಸೆಲ್ಲಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ನಾಳೆ ಕೂಡ ಸ್ಟಾಕ್ ರಿಸಲ್ಟ್ಗೆ ರಿಯಾಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಮೇ ಬಿ ಬ್ರೋಕರೇಜ್ಗಳು ಈಗಲೂ ಕೂಡ ಬೈ ರೆಕಮೆಂಡೇಷನ್ನ ಕೊಡ್ಬೋದು, ಯಾಕೆಂದರೆ ಫ್ಯೂಚರ್ ಪರ್ಸ್ಪೆಕ್ಟಿವ್ನಿಂದ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಗ್ರಾಸ್ ಆರ್ಡರ್ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ತದೆ, ಬಟ್ ಕಂಪನಿ ಲಾಸನ್ನು ಕಡಿಮೆ ಮಾಡ್ತಾ ಬರಬೇಕಾಗತ್ತೆ. ಸೊ RVNLನ ಜಾಯಿಂಟ್ ವೆಂಚರ್ ಕಂಪನಿ GPT ಇನ್ಫ್ರಾ ಪ್ರಾಜೆಕ್ಟ್ ಎರಡೂ ಕಂಪನಿಗಳಿಗೆ ನಾರ್ದರ್ನ್ ರೈಲ್ವೆ ಪ್ರಾಜೆಕ್ಟ್ ಅಲೋಕೇಟ್ ಆಗಿದೆ. ಸೊ ಆಲ್ಮೋಸ್ಟ್ 1200 ಕೋಟಿ ಅರೌಂಡ್ನ ಪ್ರಾಜೆಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಈ ಒಂದು ಜಾಯಿಂಟ್ ವೆಂಚರ್ನಲ್ಲಿ RVNL 60% ಸ್ಟೇಕನ್ನು ಓನ್ ಮಾಡಿದ್ರೆ, GPT ಇನ್ಫ್ರಾ ಪ್ರಾಜೆಕ್ಟ್ಸ್ 40% ಸ್ಟೇಕನ್ನು ಓನ್ ಮಾಡ್ತಾರೆ. ರೈಲ್ ಕಮ್ ರೋಡ್ ಬ್ರಿಡ್ಜನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ RVNLನ ಜಾಯಿಂಟ್ ವೆಂಚರ್ಗೆ ಈ ಒಂದು ಪ್ರಾಜೆಕ್ಟ್ ಸಿಗ್ತದೆ. ಈ ನ್ಯೂಸ್ನಿಂದ ಎರಡು ಸ್ಟಾಕ್ಗಳಲ್ಲಿ ಹೆಚ್ಚಿನ ಮೊಮೆಂಟಮ್ ಇರಲಿಲ್ಲ. ಫ್ಲಾಟ್ ಆಗಿ ಎರಡು ಸ್ಟಾಕ್ಗಳು ಟ್ರೇಡ್ ಆಗಿದೆ. ಇಕ್ಲರ್ಕ್ಸ್ ಸರ್ವಿಸಸ್ ಲಿಮಿಟೆಡ್ ರೀಸೆಂಟ್ ಆಗಿ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಒಂದು ಸ್ಟ್ರಾಂಗ್ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ರಿಸಲ್ಟ್ನ ಜೊತೆಯಲ್ಲಿ 1:1 ಬೋನಸ್ ಅನ್ನು ಕೂಡ ಕಂಪನಿ ಅನೌನ್ಸ್ ಮಾಡಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ ಇವತ್ತು 5% ಗೇನ್ ಆಗಿದೆ. ಜಸ್ಟ್ ಬೋನಸ್ನ ನ್ಯೂಸ್ನಿಂದ ಯಾವುದೇ ಒಂದು ಸ್ಟಾಕಲ್ಲಿ ಎಂಟರ್ ಆಗಬೇಡಿ. ಸೊ ಲಾಂಗ್ ಟರ್ಮ್ ಎಂಟ್ರಿ ತಗೋತೀರಾ ಅಂದರೆ ಅಥವಾ ಆಲ್ರೆಡಿ ಸ್ಟಾಕನ್ನು ಹೋನ್ ಮಾಡ್ತಿದ್ರೆ ಈ ರೀತಿಯ ಬೋನಸ್ ನ್ಯೂಸ್ಗಳು ನಿಮಗೆ ಪಾಸಿಟಿವ್ ಆಗುತ್ತೆ. HAL ಕಂಪನಿಗೆ ಒಂದು ಡೊಮೆಸ್ಟಿಕ್ ಹೆಲಿಕಾಪ್ಟರ್ ಆರ್ಡರ್ ಸಿಕ್ಕಿದೆ. 10 ಧ್ರುವ್ NG ಹೆಲಿಕಾಪ್ಟರ್ಸ್ಗಳನ್ನು ಸಪ್ಲೈ ಮಾಡೋದಕ್ಕೆ ಕಂಪನಿ 1800 ಕೋಟಿಯ ಆರ್ಡರ್ನ ಪಡ್ಕೊಂಡಿದ್ದಾರೆ. 2027ರ ಕೊನೆ ವೇಳೆಗೆ ಈ ಒಂದು ಡೆಲಿವರಿಯನ್ನು HAL ಪ್ರೊವೈಡ್ ಮಾಡಬೇಕಾಗತ್ತೆ. ಈ ಒಂದು ಆರ್ಡರ್ ಕಂಪನಿಗೆ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ಹೆಚ್ಚಾಗಿ ಮೊಮೆಂಟಮ್ ಇರಲಿಲ್ಲ. ಫ್ಲಾಟ್ ಆಗೇನೆ HAL ಟ್ರೇಡ್ ಆಗಿದೆ. ಬಟ್ ಆರ್ಡರ್ ಬುಕ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಿರೋದು ಕಾಣಿಸ್ತದೆ. ವೊಡಾಫೋನ್ ಐಡಿಯಾ ಕೂಡ ರೀಸೆಂಟ್ ಆಗಿ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಲಾಸಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು. ಹಾಗೆ ಈ ಒಂದು ಕ್ವಾರ್ಟರ್ನಲ್ಲಿ ಕಂಪನಿ 45,000 ಕೋಟಿಯ ಕೆಪೆಕ್ಸ್ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಈಗ AGR ಡ್ಯೂನ ಬಗ್ಗೆ ಕಂಪನಿಗೆ ಕ್ಲಾರಿಟಿ ಸಿಕ್ಕಿದೆ. ಆದ್ದರಿಂದ 5G ಸೆಗ್ಮೆಂಟ್ನಲ್ಲಿ ತಮ್ಮ ಒಂದು ನೆಟ್ವರ್ಕ್ ಅನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಕಂಪನಿ 45,000 ಕೋಟಿಯ ಕೆಪೆಕ್ಸ್ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಪ್ಲಾನ್ ಏನು ಅನೌನ್ಸ್ ಆಗಿದೆ, ಬಟ್ ಫಂಡ್ ರೈಸಿಂಗ್ ಯಾವ ರೀತಿಯಲ್ಲಿ ಆಗುತ್ತೆ, ಯಾವ ರೀತಿಯಲ್ಲಿ ಸಬ್ಸ್ಕ್ರೈಬರ್ಸ್ಗಳನ್ನು ಉಳಿಸ್ಕೋತಾರೆ, ಅದು ಕ್ವೆಶ್ಚನಬಲ್ ಆಗ್ಬೋದು ಅಂತ ನೋಮಾ ಈಕ್ವಿಟೀಸ್ ತಮ್ಮ ಒಂದು ರಿಪೋರ್ಟ್ನಲ್ಲಿ ತಿಳಿಸಿದ್ದಾರೆ. ಬಟ್ ಕಂಪನಿ ಎಕ್ಸಿಕ್ಯೂಷನನ್ನು ಸ್ಟ್ರಾಂಗ್ ಆಗಿ ಮಾಡಿದ್ರೆ ಮುಂದಿನ 3 ವರ್ಷಗಳಲ್ಲಿ ಸಬ್ಸ್ಕ್ರೈಬರ್ ಬೇಸ್ ಇನ್ಕ್ರೀಸ್ ಆಗ್ತಾ ಹೋದರೆ, ARPU ಇನ್ಕ್ರೀಸ್ ಆಗ್ತಾ ಹೋದರೆ, ಸೊ ಈ ಒಂದು ಸ್ಟಾಕ್ ಸಸ್ಟೈನ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಪ್ರಾಮಿಸಸ್ ಮಾಡಿ ಆ ಒಂದು ಪ್ರಾಮಿಸಸ್ ಡೆಲಿವರ್ ಆಗಲಿಲ್ಲ ಅಂದರೆ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬರ್ಬೋದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.